ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಅದೇನಾಗಿದೆಯೋ ಗೊತ್ತಿಲ್ಲ. ಕೇವಲ 2 ದಿನಗಳ ಅಂತರದಲ್ಲಿ ಇಬ್ಬರು ಬಾಣಂತಿಯರು ಸಾವಿಗೆ ಈಡಾಗಿದ್ದಾರೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿಯರ ಸಾವಾಗಿದೆ ಅನ್ನೋದು ಕುಟುಂಬಸ್ಥರ ಆರೋಪ. ನಿನ್ನೆ ಸಂಜೆ 25 ವರ್ಷದ ಬಾಣಂತಿ ರೇಷ್ಮಾ ಬಿಮ್ಸ್ನಲ್ಲಿ ಮೃತಪಟ್ಟಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಕುರಿತ ವರದಿ ಇಲ್ಲಿದೆ. ರಾಜ್ಯದಲ್ಲಿ ಮುಂದುವರೆದ ಬಾಣಂತಿಯರ ಸಾವಿನ ಸರಣಿ. 2 ದಿನಗಳ ಅಂತರ, ಇಬ್ಬರು ಬಾಣಂತಿಯರ ಸಾವು. ಬಳ್ಳಾರಿಯ ಬಿಮ್ಸ್ ವೈದ್ಯರ ವಿರುದ್ಧ ಆಕ್ರೋಶ. ತಬ್ಬಲಿಯಾದ ಕಂದ ಮಗಳು, ಮುಗಿಯದ ಕಣ್ಣೀರು. ಹೌದು, ಗಣಿನಾಡು ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಅದೇನಾಗ್ತಾ ಇದೆಯೋ ಗೊತ್ತಿಲ್ಲ. ಕೇವಲ 2 ದಿನಗಳ ಅಂತರದಲ್ಲಿ ಇಬ್ಬರು ಬಾಣಂತಿಯರ ಸಾವಾಗಿದೆ. ನಿನ್ನೆ ಸಂಜೆ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಗ್ರಾಮದ ಬಾಣಂತಿ ರೇಷ್ಮಾ ಬಿ 25 ವರ್ಷ ಬಿಮ್ಸ್ ಆಸ್ಪತ್ರೆಯಲ್ಲಿ ಹೆರಿಗೆಯ ಬಳಿಕ ಮೃತಪಟ್ಟಿದ್ದಾರೆ. ರೇಷ್ಮಾ ಜನವರಿ 4ನೇ ತಾರೀಕು ಬಿಮ್ಸ್ ಆಸ್ಪತ್ರೆಗೆ ಹೆರಿಗೆಗಂತ ದಾಖಲಾಗಿರ್ತಾರೆ. ನಂತರ ನಾರ್ಮಲ್ ಹೆರಿಗೆ ಆಗಿರುತ್ತೆ ಅಂತ ಹೇಳಿ 2 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ವೈದ್ಯರು ಕಾಯ್ದಿರಿಸಿದ್ರು. ಆನಂತರ 6ನೇ ತಾರೀಕು ನಾರ್ಮಲ್ ಹೆರಿಗೆ ಕಷ್ಟ ಅಂತ ಹೇಳಿ ಸಿಸೇರಿಯನ್ ಅನ್ನ ಮಾಡಿದ್ದಾರೆ. ಹೆರಿಗೆಯ ಬಳಿಕ ಗಂಡು ಮಗು ಜನನವಾಗಿದೆ. ಆರಂಭದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಚೆನ್ನಾಗಿದೆ, ನೀವೇನು ಚಿಂತೆ ಮಾಡುವಂತಿಲ್ಲ ಅಂತ ಹೇಳಿ ಜನವರಿ 8ರಂದು ತಾಯಿ ಮಗನನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಆದ್ರೆ ಮನೆಗೆ ಹೋಗಿ ವಾರದ ಬಳಿಕ ರೇಷ್ಮಾಗೆ ಆಯಾಸ, ಉಸಿರಾಟದ ಸಮಸ್ಯೆ ಕಂಡು ಬಂದಿದೆ. ಮತ್ತೆ ಜನವರಿ 14ರಂದು ಬಿಮ್ಸ್ ಆಸ್ಪತ್ರೆಗೆ ರೇಷ್ಮಾ ಅವರನ್ನ ದಾಖಲಿಸಿದ್ದಾರೆ. ಸತತ 21 ದಿನಗಳಿಂದ ವೈದ್ಯರು ಚಿಕಿತ್ಸೆ ಕೊಟ್ಟಿದ್ದಾರೆ. ಆದ್ರೆ ಚಿಕಿತ್ಸೆ ಫಲಿಸದೆ ಬಾಣಂತಿ ಸಾವಾಗಿದೆ. ಇದು ವೈದ್ಯರ ನಿರ್ಲಕ್ಷ್ಯ ಅನ್ನೋದು ಮೃತ ರೇಷ್ಮಾ ಪೋಷಕರ ಆರೋಪವಾಗಿದೆ. ಮೂಕ್ ಹಾಸ್ಪಿಟ್ಲಿಗೆ ಅಲ್ಲಿ ಏನಂದ್ರು ತಗೊಳ್ಳಿಲ್ಲ. ಅಲ್ಲಿಂದ ಓಪಿ ಬರ್ದು ಕೊಟ್ಟರು, ಓಪಿಗೆ ಹೋಗ್ರಿ ಅಂತಂದ್ರು. 12:30 1 ಗಂಟೆಗೆ ಇಲ್ಲಿ ಬಂದ್ವಿ ಸರ್. 1 ಗಂಟೆಗೆ ಇಲ್ಲಿ ಅಡ್ಮಿಟ್ ಆಗಿದ್ವಿ. ಅದು 4ನೇ ತಾರೀಕು ಶನಿವಾರ ನಾರ್ಮಲ್ ಆಗುತ್ತೆ ಅಂತೇಳಿ ಶನಿವಾರ ಪೂರ್ತಿ ತಿಂದ್ರು, ನಾವು ತಿಂದ್ರು. ಅಂದ್ರೆ ಆದಿವಾರನು ಸಂಡೇನು ನಾರ್ಮಲ್ ಆಗುತ್ತೆ ಅಂತೇಳಿ, ಆಮೇಲೆ ನಾರ್ಮಲ್ ಆಗಲ್ಲ ಅಂತೇಳಿ ಮತ್ತೆ ಮಂಡೇ ಮಾರ್ನಿಂಗ್ 4 ಗಂಟೆಗೆ 3:30ಗೆ ಹೇಳಿದ್ರು ನಾರ್ಮಲ್ ಆಗಲ್ಲ, ಇದು ದಾರಿ ಇಲ್ಲ, ಸಿಜಿಂಗ್ ಮಾಡಬೇಕಾಗುತ್ತೆ, ಆಯಮ್ಗೆ ಆಯಾಸ ಬರ್ತಾ ಇದೆ, ಸಿಜಿಂಗ್ ಮಾಡ್ತೀವಿ ಅಂತೇಳಿ 6ನೇ ತಾರೀಕು ಮಾರ್ನಿಂಗ್ 4:37ಕ್ಕೆ ಸಿಜಿಂಗ್ ಮಾಡಿದ್ದಾರೆ. 6ನೇ ತಾರೀಕು ಮಾರ್ನಿಂಗ್ ಸಿಜಿಂಗ್ ಮಾಡಿದ್ಮೇಲೆ ಅವ್ರು ಪೈಪ್ ಹಾಕಿಲ್ಲ, ಏನು ಕಾಲ್ ಮಾಡಿ ಹೋಗಿಲ್ಲ ಅಂದ್ರೂ 8ನೇ ತಾರೀಕು ಎಲ್ಲ ನಾರ್ಮಲ್ ಇದ್ದಾರೆ ಅಂತ ಹೇಳಿ ಒಂದೇ ಗ್ಲೂಕೋಸ್ ಬಾಟ್ಲಿ ಇರಿಸಿದ್ರು. 8ನೇ ತಾರೀಕಿಗೆ ಡಿಸ್ಚಾರ್ಜ್ ಮಾಡಿದ್ರು. ಡಿಸ್ಚಾರ್ಜ್ ಅಂದ್ರೆ ನಾರ್ಮಲ್ ಇದೆ, ಎಲ್ಲ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಿದೆ, ಏನಿಲ್ಲ ವರಿ ಇಲ್ಲ ಅಂತೇಳಿ 3 ದಿವಸಕ್ಕೆ ಡಿಸ್ಚಾರ್ಜ್ ಮಾಡಿದ್ರು. ಇನ್ನು ಜನವರಿ 14ನೇ ತಾರೀಕು ಮತ್ತೆ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಬಾಣಂತಿ ರೇಷ್ಮಾಳಿಗೆ ಆರಂಭದಲ್ಲಿ ವೈದ್ಯರು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿಲ್ಲ, ಎಲ್ಲವೂ ನಾರ್ಮಲ್ ಇದೆ, ವಾಪಸ್ ಮನೆಗೆ ಹೋಗಿ ಅಂತ ಹೇಳಿದ್ರಂತೆ. ಆದ್ರೆ ಆಕೆಯ ಪತಿ ಪಟ್ಟು ಹಿಡಿದು ಆಸ್ಪತ್ರೆಗೆ ದಾಖಲು ಮಾಡಿದ ಮೇಲೆ ಎಲ್ಲ ಸ್ಕ್ಯಾನಿಂಗ್ ಮಾಡಿ ನೋಡಿದ್ದಾರೆ. ಆಗ ಸಿಸೇರಿಯನ್ ಬಳಿಕ ಲಂಗ್ಸ್ ಹಾಗೂ ಹಾರ್ಟ್ ವೀಕ್ ಆಗಿ ಕಿಡ್ನಿ ವೈಫಲ್ಯವಾಗಿರೋದು ಗೊತ್ತಾಗಿದೆ. ಆಗ ಎಚ್ಚೆತ್ತುಕೊಂಡಂತಹ ವೈದ್ಯರು ಡಯಾಲಿಸಿಸ್ ಸೇರಿ ಎಲ್ಲಾ ರೀತಿಯ ಚಿಕಿತ್ಸೆ ಕೊಟ್ಟಿದ್ದಾರೆ. ಅಷ್ಟರಾಗ್ಲಲ್ಲೇ ಎಲ್ಲವೂ ಕೂಡ ಕೈಮೀರಿ ಹೋಗಿತ್ತು. ಹೀಗಾಗಿ ಬಾಣಂತಿ ರೇಷ್ಮಾ ಸಾವಾಗಿದೆ. ಇನ್ನು ನನ್ನ ಮಗಳನ್ನ ವೈದ್ಯರೇ ಕೊಲೆ ಮಾಡಿದ್ರು, ಸರಿಯಾಗಿ ಚಿಕಿತ್ಸೆ ಕೊಟ್ಟಿಲ್ಲ, ವೈದ್ಯರು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಸಾವಾಗಿದೆ ಅಂತ ಹೇಳಿ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಇನ್ನು ಕಳೆದ ಭಾನುವಾರವೂ ಕೂಡ ಕುರುಗೋಡು ತಾಲೂಕಿನ ಕೋಳೂರು ಗ್ರಾಮದ 21 ವರ್ಷದ ಮಹಾದೇವಿ ಎಂಬುವರ ಸಾವಾಗಿತ್ತು. ಮಹಾದೇವಿ ಕುಟುಂಬಸ್ಥರು ವೈದ್ಯರ ನಿರ್ಲಕ್ಷ್ಯದ ಆರೋಪ ಮಾಡಿದ್ರು. ಹೀಗಾಗಿ ಬಾಣಂತಿಯರ ಸಾವಿನ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ಹೇಳಿ ಕುಟುಂಬಸ್ಥರು ಆಗ್ರಹಿಸುತ್ತಿದ್ದಾರೆ. ಗ್ಲುಕೋಸ್ ಸೇರಿಸಿಲ್ಲ, ಒಂದು ಡ್ರೆಸ್ಸಿಂಗ್ ಮಾಡಿಲ್ಲ, ಕಾಲ್ ಮಾಡಿ ಪೈಪ್ ಕೂಡ ಕೊಟ್ಟಿಲ್ಲ ಎಮ್ಮಗ. ಅದು ಕಾಲ್ ಮಾಡಿ 3 ದಿನ ಆದ್ಮೇಲೆ ಕಾಲ್ ಮಾಡಿದಲ್ ಮೇಡಮ್ ಅಂತಂದು ಆ ಸಿಸ್ಟರ್ ಎಮ್ ಅಂತ ಹೋದ್ರ, ಮನೆಗೆ ಹೋದ್ಮೇಲೆ ಕಾಲ್ ಮಾಡಿತಾಳೆ, ಹೋಗು ಏನಾಗೈತೆ ಎಮ್ ಬೇಸದಲ್ಲ ಕರ್ಕಂಡಿ ಅಂತಂದು 3 ದಿನದಾಗ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ಬಿಟ್ಟಾರ. ಇಲ್ಲಿದ್ದು ಹೋಗುವಾಗ ಆಯಾಸ ಐತಿ ಅಂತ ಎಮ್ಮನ್ನು ಮನೆಗೆ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟ್ಟಾರ. 4 ದಿನ ಆದ್ರೂ ಕಾಲ್ ಮಾಡಿದಿಲ್ಲ. ಅಲ್ಲಿ ಡಾಕ್ಟರ್ ತಕ್ಕ ತೋರಿಸಿದ್ರ, ಮತ್ತೆ ಎಲ್ಲಿ ತೋರಿಸಿರಮ್ಮ ಅಲ್ಲಿಗೆ ಹೋಗ್ಬಿಡ್ರ ಅಂತ ಹೇಳ್ಯಾರ. ಮತ್ತೆ ಪ್ರೈವೇಟ್ ಹೋದ್ರು ಕೂಡ ಹಿಡ್ಕೊಂಡಿಲ್ಲ, ಅಲ್ಲಿಗೆ ನಡ್ರಿ ಅಂತ ಕಳಿಸ್ಬಿಟ್ಟಾರ. ಇಲ್ಲಿ ಬಂದು ಅವರಮ್ಮ ಗಲಾಟೆ ಮಾಡತ್ ತಡ್ಲಿ, ಅವಾಗ ಇಲ್ಲಿ ಐಸೂರಿನ ತಂದು ಹಾಕ್ಯಾರ. ಬೇಸ್ ಆತಾರ ಅಂತಂದು ಇಲ್ಲಿಗೆ 25 ದಿನ ಟ್ರೀಟ್ಮೆಂಟ್ ಕೊಟ್ಟಾರ. ಆಯಮ್ಗೆ ಏನ್ ಬೇಸ್ ಆಗಿಲ್ಲ, ಇವತ್ತು ತೀರ್ಕೊಂಡ್ಲ. ವೈದ್ಯರ ಸಮಸ್ಯೆದಿಂದ ಅಲ್ಲಿ ನಿರ್ಲಕ್ಷ್ಯದಿಂದ ಸರ್ ಕೊಲ್ಲಿಬಿಟ್ರು. ಒಟ್ನಲ್ಲಿ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಕೇವಲ 2 ದಿನಗಳ ಅಂತರದಲ್ಲಿ ಇಬ್ಬರು ಬಾಣಂತಿಯರ ಸಾವಾಗಿದೆ. ಹೀಗಾಗಿ ಇಡೀ ಬಳ್ಳಾರಿ ಜನ ಮತ್ತೆ ಆತಂಕಕ್ಕೊಳಗಾಗಿದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಆರೋಗ್ಯವಾಗಿದ್ದವರು ಕೂಡ ಹೆಣವಾಗಿ ಬರಬೇಕಾಗುತ್ತೆ ಅನ್ನುವಂತಹ ಭೀತಿ ಜಿಲ್ಲೆಯ ಜನರಲ್ಲಿ ಶುರುವಾಗಿದೆ. ಹೀಗಾಗಿ ಬಾಣಂತಿಯರ ಸರಣಿ ಸಾವಿನ ಕುರಿತು ಸೂಕ್ತ ತನಿಖೆ ಆಗಬೇಕು. ಮತ್ತೊಮ್ಮೆ ಈ ರೀತಿಯ ಅನಾಹುತಗಳಾಗದಂತೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಜಿಲ್ಲೆಯ ಜನ ಒತ್ತಾಯಿಸುತ್ತಿದ್ದಾರೆ. ಅಮರೇಶ್ ಎಲ್ಕೆ ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.